ಅನಿಸುತ್ತಾ? ಹೇಗೆ ನೋಡಿ, ಸ್ಥಳೀಯ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾಗಲೂ ಸಹ ಸ್ಥಳೀಯ ವ್ಯಕ್ತಿ ಒಬ್ಬ ಇದ್ರೆ ಆದಷ್ಟು ಅವನು ಕೆಲಸ ಮಾಡ್ತಾನೆ. ಅಂದ್ರೆ ಅವನ ಜನಪರವಾಗಿರ್ತಾನೆ. ಅವನ ಜನರಿಗೋಸ್ಕರ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಅವನು ಒಂದು ಹೆಸರು ಮಾಡಬೇಕು, ನನ್ನ ವ್ಯಾಪ್ತಿಯಲ್ಲಿ ನನ್ನ ಜನಗಳಿಗೂ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ಎಲ್ರಿಗೂ. ಪ್ರತಿಯೊಬ್ಬರು ರಾಜಕೀಯದಲ್ಲಿ ಬರತಕ್ಕಂಥದ್ದು ಜನಸೇವೆಗೋಸ್ಕರ. ಆ ನಂತರ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಬೇರೆ ವಿಷಯ ಆಗ್ಬೋದು. ಆದ್ರೂ ಸಹ ಒಂದು 50% ಆದ್ರೂ ಒಳ್ಳೆಯ ಜನರಂತೂ ಆಯ್ಕೆ ಆಗೇ ಆಗ್ತಾರೆ. ಆ ನಿಟ್ಟಿನಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಅವರು ಎತ್ತಿ ಹಿಡಿದು ಸ್ಥಳೀಯ ನಾಯಕರುಗಳಿಗೆ ಅಂದ್ರೆ MLA ತಿಳಿಸುವಂಥದ್ದು, ನೇರವಾಗಿ MLA ಅವ್ರು ತಿಳಿಸ್ಬೋದು, ನಂತರ ಮಂತ್ರಿಗಳಿಗೆ ತಿಳಿಸ್ಬೋದು, ಅವ್ರಿಗೆ ಒಂದು ಮತ್ತೆ ಮುಖ್ಯಮಂತ್ರಿಗಳಿಗೂ ಸಹ ತಿಳಿಸುವಂತಹ ಇರುತ್ತೆ. ಆ ಕಾರ್ಪೊರೇಷನ್ ಅಲ್ಲಿ ಈಗಾಗಲೇ IAS ಆಫೀಸ್ಗಳು 5 ಜನ ಆಯುಕ್ತರಂತ ಆಯ್ಕೆ ಮಾಡಿದೆ, ಕಮಿಷನರ್ಗಳಿದ್ದಾರೆ. ಆ ಕಮಿಷನರ್ ವ್ಯಾಪ್ತಿಗೆ ಇವ್ರು ನೇರವಾಗಿ ಹೋಗಿ ಮಾತಾಡ್ಬೋದು. ಈಗ ನಾವು ಕಮಿಷನರ್ ಹೋಗಿ ನಾವು ಸಾರ್ವಜನಿಕರು ಮಾತಾಡೋದಕ್ಕೂ ಒಬ್ಬ ಕಾರ್ಪೊರೇಟರ್ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳಂತೂ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಏನಾದ್ರೂ ಮುಗಿಸಿಯಲ್ಲ, ಈ ಆಡಳಿತ ವರ್ಗನೇ ನಮ್ಮ ದೇಶವನ್ನ ಆಳ್ತಾ ಇದೆ ಅಥವಾ ನಮ್ಮ ರಾಜ್ಯವನ್ನು ಕಂಪ್ಲೀಟ್ ಆಗಿ ಆಳುತ್ತೆ ಅಂದ್ರೆ ಅದರಷ್ಟು ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಾದ್ರೂ ಅವರು ಯೋಚನೆ ಮಾಡಬೇಕಾಗುತ್ತೆ. ಇದೊಂದು ನಾಚಿಕೆ ನಮ್ಗೆ ಆಗ್ಬೇಕು. ಯಾವ ರಾಹುಲ್ ಗಾಂಧಿ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂಷನ್ ರಕ್ಷಿಸ್ತೀವಿ, ನಾವು ಸಂವಿಧಾನವನ್ನ ರಕ್ಷಕರು, ನಾವು ಸಂವಿಧಾನದ ಪರ ಇದ್ದೀವಿ, ಸರ್ವೇ ಜನ ಸಖಿನೋ ಭವಂತು, ಮತ್ತೆ ಸರ್ವರನ್ನು ನಾವು ಸೇರಿಸ್ಕೋತೀವಿ ಅಂತ ಹೇಳ್ತಾರಲ್ಲ, ಈಗೇನ್ ಹೇಳ್ತಾರ ಅವರು? ಸರ್, ಈಗ ಒಂದ್ ಕಡೆಗೆ ರಾಜ್ಯ ಸರ್ಕಾರ ಅಂತ ಬಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಎಲೆಕ್ಷನ್ಗೆ. ಈಗ ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗಿಲ್ವಾ? ಅವ್ರು ಸ್ಟ್ರಾಂಗ್ ಆಗಿಲ್ಲ, ಮಾಡ್ಲೇಬೇಕು ಅಂತ ಅಂದ್ರೆ ಆಗ ಬೇರೆ ಏನೋ ಆಪ್ಷನ್ ಇರೋದಿಲ್ವಲ್ಲ? ಅಲ್ಲ, ಮಾಡ್ಲೇಬೇಕು ಅಂದ್ರೆ ಇವರು ಕೋರ್ಟ್ಗೆ ಹೋಗಿ ವ್ಯಾಜ್ಯನ ಮತ್ತೆ ಅವಧಿನ ವಿಸ್ತರಿಸ್ಕೊಂಡು ಬಂದ್ರೆ ಪ್ರತಿಪಕ್ಷಗಳಾಗ್ಲಿ ನಾವಾಗ್ಲಿ ಏನ್ ತಾನೆ ಸಾರ್ವಜನಿಕರು ಏನು ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ PALಗಳು ಸಹ ಆಗಿದಾವೆ. PAL ಹಾಕಿದ್ದಕ್ಕೆ ಇವರು ಕೋರ್ಟ್ ನಿರ್ದೇಶನ ಬಂದಿದ್ದು. ಹೈಕೋರ್ಟ್ ಅಲ್ಲಿ PAL ಆಯ್ತು. ಹೈಕೋರ್ಟ್ ನಲ್ಲಿ PAL ಆದಾಗ ಎಲೆಕ್ಷನ್ಗಳು ಮಾಡಿ ಅಂತ ಕಂಡಕ್ಟ್ ಮಾಡಿ ಅಂತ 198 ವಾರ್ಡ್ ಏನಿತ್ತು ಅದನ್ನೇ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಾನು 243 ವಾರ್ಡ್ಗಳನ್ನು ಮಾಡಿ ಅದಕ್ಕೆ ರಿಸರ್ವೇಶನ್ ಮಾಡಿದ್ರು. ಆ ರಿಸರ್ವೇಶನ್ ಕ್ಯಾಟಗರೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಆ ರಿಸರ್ವೇಶನ್ ಬೇಡ, ನೀವು 198ಕ್ಕೆ ಹಳೆದನ್ನೇ ಮಾಡಿ ಅಂತ ಒಂದು ನಿರ್ದೇಶನ ಕೊಡ್ತು ಹೈಕೋರ್ಟ್. ಆ ಹಿನ್ನೆಲೆಯಲ್ಲಿ ಮಾಡ್ಲೇಬೇಕಾಗುತ್ತೆ ಅಂತ ಕುಂಟುನೆಪ ಮಾಡ್ತು ಸರ್ಕಾರ. ಕುಂಟುನೆಪ ಮಾಡ್ಕೊಂಡು ಮತ್ತೆ 5 ಪಾಲಿಕೆಗಳನ್ನಾಗಿ ನಾವು ವಿಂಗಡಿಸ್ತೀವಿ ಅಂತ ಹೇಳಿ ಸಚಿವ ಸಂಪುಟ ನಿರ್ಧಾರ ಅಂತ ತೋರಿಸ್ತು ಕೋರ್ಟ್ಗೆ. ಕೋರ್ಟ್ ಸೇರಿಸಾಗ ಇನ್ನೇನ್ ಮಾಡಕ್ಕಾಗುತ್ತೆ? ಸಂವಿಧಾನದಲ್ಲಿ ಇರ್ತಕ್ಕಂಥದ್ದೇ ಅವ್ರು ಕೋರ್ಟ್ ಹೇಳಕ್ ಸಾಧ್ಯನೇ ಹೊರತು ಸಂವಿಧಾನ ಬಿಟ್ಟು ಅವರು ಕೋರ್ಟ್ ಅಲ್ಲಿ ಏನು ಮಾಡೋದು ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವರು ಕುಂಟನೆಪ ಸಂವಿಧಾನದಲ್ಲಿ ಇರ್ತಕ್ಕಂಥ ಲೂಪೋಸ್ಗಳನ್ನೆಲ್ಲ ಬಳಸ್ಕೋತಾ ಇದ್ದಾರೆ, ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. 5 ಪಾಲಿಕೆಗಳನ್ನು ಮಾಡಿದ್ರಿ, 369 ಕ್ಷೇತ್ರಗಳನ್ನು ವಿಂಗಡಿಸಿದ್ರಿ, ಕ್ಯಾಟಗರಿಗಳನ್ನು ಕೊಟ್ರಿ, ಬೌಂಡ್ರಿಗಳನ್ನು ನಿಗದಿಪಡಿಸಿದ್ರಿ. ಇದೆಲ್ಲಕ್ಕೂ ಸಹ ಸಮಯ ತಗೊಂಡ್ರಿ ಕೋರ್ಟಲ್ಲಿ ಹೋಗಿ. ಇದಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ ನಿಗದಿಪಡಿಸೋದಕ್ಕೆ, ಬೌಂಡ್ರಿ ನಿಗದಿಪಡಿಸಬೇಕು, ಜನಸಂಖ್ಯೆಗಳ ಆಧರಿಸಿ ನಾವು ವಿಂಗಡಿಸಬೇಕು, ಆ ವಿಂಗಡಣೆ ನಂತರ ಕ್ಯಾಟಗರೀಸ್ ಕೊಡಬೇಕು, ಕ್ಯಾಟಗರೀಸ್ ನಾವು ಕರೆಕ್ಟ್ ಆಗಿ ಮಾಡಬೇಕು. 179 ಕ್ಯಾಟಗರೀಸ್ ನೀವಾಗ ಬಂದಿದೆ, ಆ ಕ್ಯಾಟಗರೀಸ್ ಪರಿಶೀಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸಹ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಪದೇ ಹೋಗಿ ಅಫಿಡೇವಿಟ್ ಗಳನ್ನ ಹಾಕ್ತಾ ಇದ್ದಾರೆ. ಕೋರ್ಟ್ ಸಹ ಅದನ್ನ ಸಮ್ಮತಿಸ್ತಾ ಇದೆ ಅಂದ್ರೆ ಮತ್ತೆ ಬರಬೇಡಿ ಅಂತಾನೆ ಹೇಳ್ತಾ ಇದೆ. ನೀವು ಕೋರ್ಟ್ ಲಾಸ್ಟ್ ಟೈಮ್ ಹೇಳಿದ್ದು, ನೀವು ಎಲೆಕ್ಷನ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದು. ಜೂನ್ 30ಕ್ಕೆ ಎಲೆಕ್ಷನ್ ಆಗ್ಬೇಕಾಗಿತ್ತು, ನೀವು ನಮ್ಗೆಲ್ಲ ಮುಗಿಸ್ಕೊಂಡು ಆಮೇಲೆ ಬನ್ನಿ ಅಂತ. ನಂತರ 2 ತಿಂಗಳ ಗಡುವು ಕೊಟ್ಟಿದ್ದು, ಮತ್ತೆ ಆಗಸ್ಟ್ ಒಳಗಡೆ ನೀವು ಬರ್ಬೇಕು, ಮತ್ತೆ ಬರ್ಲೇಬೇಡಿ ಅಂತಾನೆ ಕೋರ್ಟ್ ಹೇಳಿದ್ದು. ಮತ್ತೆ SIR ಕುಂಟನೆಪ ಆಯ್ತು. ಅಂದ್ರೆ ಕೋರ್ಟ್ ಸಹ ಇಲ್ಲಿ ಸಂವಿಧಾನಾತ್ಮಕವಾಗಿ ಇವರು ಮಾಡ್ತಿರ್ತಕ್ಕಂತಹ ಒಂದು ಜಾಣ ನಡೆ ಏನಿದೆ ಅದಕ್ಕೂ ಸಹ ಅವ್ರು ಇನ್ನೇನ್ ಮಾಡಕ್ ಆಗ್ತಾ ಇಲ್ಲ, ಮಣಿಲೇಬೇಕಾಗಿದೆ. ಸಂವಿಧಾನಾತ್ಮಕ ಅಲ್ಲಿ ಅವಕಾಶಗಳಿದೆ, ಅವಕಾಶಗಳನ್ನ ಇವರು ಉಪಯೋಗಿಸ್ಕೋತಾ ಇದ್ದಾರೆ. ಅಂದ್ರೆ ಜನಪರವಾದಂತಹ ಅವಕಾಶಗಳಲ್ಲ ಇದು ಏನಿದ್ರು ತಮ್ಮ ಪರವಾದಂತಹ ಅವಕಾಶಗಳು. ಒಬ್ಬ ಏನು ಈಗ MLAಗಳೇನಿದ್ದಾರೆ ಸೂಟ್ ಕೇಸ್ಗಳನ್ನು ಇಟ್ಕೊಂಡು ಚೆನ್ನಾಗಿ ಓಡಾಡ್ಬೋದು. ಸ್ಥಳೀಯವಾಗಿ ಯಾರು ಇವ್ರಿಗೆ ವಿರೋಧ ಇರೋದಿಲ್ಲಲ್ಲ, ಸ್ಥಳೀಯವಾದ ಜವಾಬ್ದಾರಿ ಯಾರು. ಈಗ ಕಾಮಗಾರಿಗಳು 1000 ಕೋಟಿ ನಡೀತಾ ಇದೆ. ನಿನ್ನೆ ಈ ಲಾಸ್ಟ್ ವೀಕ್ 2000 ಕೋಟಿ ರಿಲೀಸ್ ಮಾಡಿದ್ರು ಅಡಿಷನಲ್ ಆಗಿ. 10,000 ಕೋಟಿ ನಮ್ಮ ಬಜೆಟ್ ಇದೆ. ಈ ಎಲ್ಲಾ ಇಷ್ಟು ಹಣವನ್ನ ನಮ್ಮ ಇನ್ನೊಂದು ಹೆಚ್ಚಾಗಿ ರಿಯಲ್ ಎಸ್ಟೇಟ್ ದಂಧೆಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ. ಈ ಎಲ್ಲಾ ದಂಧೆಗಳನ್ನು ನಡೆಸಬೇಕಂದ್ರೆ ಸ್ಥಳೀಯವಾಗಿ ಅವ್ರಿಗೆ ಯಾರಿಗೂ ಸಹ ವಿರೋಧ ಮಾಡುವಂತವ್ರು ಬೇಕಾಗಿಲ್ಲ. ವಿರೋಧ ಹಾಗೆ ಆಗುತ್ತೆ, ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಗೆಲ್ಬಹುದು, ಇನ್ನೊಂದು ಪಕ್ಷ ಗೆಲ್ಬಹುದು, JDS ಗೆಲ್ಬಹುದು, ಕಾಂಗ್ರೆಸ್ ಇಲ್ಲ BJP ಗೆಲ್ಬಹುದು. ಇವರೆಲ್ಲರ ತಿಕ್ಕಾಟ ಇರುತ್ತೆ. ಇವ್ರದ್ದು ಒಂದು ಸಂಘಟನೆ ತರ ಆಗಿ ಇನ್ನು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳಂದು ಪ್ರಶ್ನೆ ಮಾಡೇ ಮಾಡ್ತಾರೆ. 369 ಜನ ಒಂದು 60 ಜನ
ಏನಾದ್ರು ಒಳ್ಳೆಯವರು ಅಂತೂ ಸೇರ್ಕೊಳ್ತಾರೆ. ಒಳ್ಳೆಯವರು ಸೇರ್ಕೊಂಡಾಗ ಪ್ರಶ್ನೆಗಳನ್ನಾಗುತ್ತೆ. ಆ ಪ್ರಶ್ನೆಗಳಿಗೆ ಇವ್ರು ಉತ್ತರ ಕೊಡೋಕ್ಕಾಗಲ್ಲ. ಬೆಂಗಳೂರಿನ ಅಧ್ವಾನದ ಬಗ್ಗೆ ಇವರು ಉತ್ತರ ಕೊಡೋದಕ್ಕಾಗಲ್ಲ. ಈಗಾಗಲೇ 6 ವರ್ಷದಿಂದ ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ಇವ್ರು ಹೇಗೆ ಮುಚ್ಚಾಕ್ಬೇಕು? ಈ ಮುಚ್ಚಾಕ್ಬೇಕು ಅಂದ್ರೆ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬರ್ಲಿಲ್ಲ ಅಂದ್ರೆ ಬೇರೆ ಸರ್ಕಾರ ಬಂದ್ರೆ ಪ್ರಶ್ನೆ ಮಾಡಿ ಲೋಕಾಯುಕ್ತಕ್ಕೆ ಹೋಗುತ್ತೆ, ಇಲ್ಲ ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಇವರು ಚಿಮ್ಮಾರಿ ಹಾಕೋದಕ್ಕೆ ಹಲವಾರು ಮಂತ್ರಿಗಳು ಜೈಲ್ಗೆ ಹೋಗುವಂತ ಪರಿಸ್ಥಿತಿ ಬಂದು ಒದಗಬಹುದು. ಆ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸ್ತಾ ಇದಾರೆ ಅನ್ನೋ ಅನ್ಸುತ್ತೆ. ಇವರು ಜೈಲ್ಗೆ ಹೋಗೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ. ಇವ್ರು ಮಾಡಿರ್ತಕ್ಕಂಥ ಅಕ್ರಮ, ಅನ್ಯಾಯ ಮತ್ತು ಭ್ರಷ್ಟಾಚಾರ, ಹಣ ನುಂಗುವಿಕೆಯನ್ನ ತಡೆಯೋದಕ್ಕೋಸ್ಕರ ಪದೇ ಪದೇ ಎಲೆಕ್ಷನ್ಗಳನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಎಲ್ಲೋ ಅನ್ನಿಸ್ತಾ ಇದೆ. ಜನರು ಸಹ ಅನುಮಾನ ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇದೇ ಕೊನೆ ಆಗ್ಬೇಕು. ಈ ಕೊನೆಯ ಹಂತದಲ್ಲಾದ್ರೂ ನೀವು ಈ ಅಟ್ಲೀಸ್ಟ್ ಡಿಸೆಂಬರ್ 31 ಒಳಗಡೆ ಆದ್ರೂ ಹೊಸ ವರ್ಷಕ್ಕೆ ಹೊಸ ಒಂದು ಅಧ್ಯಾಯ ಸ್ಟಾರ್ಟ್ ಆಗುತ್ತಾ ನಮ್ಮ GBA ಮಾಡಿ ಕೂರಿಸ್ಬಿಟ್ರಿ ನೀವು. ಬಟ್ ನೆಕ್ಸ್ಟ್ ಏನು ಅದಕ್ಕೆ ಪ್ರತಿನಿಧಿಗಳೇ ಕೊಡ್ಲಿಲ್ವಲ್ಲ ನೀವು? ಕಮಿಷನರ್ಗಳು ಕೊಟ್ಬಿಟ್ಟು ಕೂರಿಸ್ಬಿಟ್ರಲ್ಲ, ಜನಪ್ರತಿನಿಧಿಗಳು ಬೇಡವಾ? ಅಧಿಕಾರಿಗಳನ್ನ ಕೊಟ್ಟು ಕೂರಿಸ್ಬಿಟ್ರಲ್ಲ. ಅದಕ್ಕೆ ನೀವು ವ್ಯವಸ್ಥಿತ ಮೇಲ್ವಿಚಾರಕರು ಬೇಕಲ್ವಾ? ಮತ್ತೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಏನಿರೋದು ಮೇಲ್ವಿಚಾರಕರು, ಪ್ರಜಾಪ್ರತಿನಿಧಿಗಳು, ಆಡಳಿತ ವರ್ಗ, ಅಧಿಕಾರಿಗಳು. ಆಡಳಿತ ವರ್ಗ ಮಾತ್ರ ಇಟ್ಕೊಂಡು ಪ್ರತಿನಿಧಿಗಳನ್ನ ನೀವು ಹೊರಗಡೆ ಇಟ್ಟಾಗ ಏನಾಗುತ್ತೆ ಆ ಪರಿಸ್ಥಿತಿ? ಆ ಭ್ರಷ್ಟಾಚಾರ ವ್ಯವಸ್ಥೆ ಎಲ್ಲಿಗೆ ಹೋಗ್ಬೋದು? ಇವತ್ತು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಸಹ ನೋಟಿಫೈ ಆಗಿದೆ. ನಾವೇನ್ ಕೇರಳ ತರ ಅಲ್ಲ. ಕೇರಳ ಕಡಿಮೆ ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. 10%, ನಾವು 40% ಭ್ರಷ್ಟಾಚಾರದ ಆಪಾದನೆ ಮಾಡಿರ್ತಕ್ಕಂಥವ್ರೆ ಕಾಂಗ್ರೆಸ್ನವರು. 40% ಪೇ CM ಅಂತೆಲ್ಲ ಮಾಡಿದ್ರಲ್ಲ. ಈಗ ಅದೇ ಭ್ರಷ್ಟಾಚಾರಕ್ಕೆ ಇನ್ನೊಂದು 50% ಎಕ್ಸ್ಟ್ರಾ ಸೇರಿಸ್ಕೊಂಡು ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ನಂಬಬೇಕಾ? ನಿಮ್ಮನ್ನ ಯಾಕೆ ನಿಮ್ಮನ್ನ ಜನ ನಂಬ್ತಾ ಇದ್ದಾರೆ? ಯಾಕೆ ನಿಮಗೆ ಪದೇ ಓಟ್ ಹಾಕ್ತಾ ಇದ್ದಾರೆ? ನಾವು ಸಹ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇಂತಹವರಿಗೆ ಓಟ್ ಹಾಕ್ಬೇಡಿ. ಇಂತಹ ಒಂದು ಕೆಟ್ಟ ಸರ್ಕಾರಗಳಿಗೆ ನೀವು ಓಟ್ ಹಾಕ್ಬೇಡಿ. ಒಳ್ಳೆಯ ವ್ಯಕ್ತಿಗಳಿಗೆ ಒಂದು ಚುನಾಯಿತರು ಮಾಡಿ, ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುನ್ನಡೆಸೋದಕ್ಕೆ ವ್ಯವಸ್ಥೆ ಮಾಡಿ. ರಾಜಧರ್ಮ ಪಾಲಿಸಬೇಕು ಅಂತ ಪದೇ ನಮ್ಮ ಹಿಸ್ಟ್ರಿನಲ್ಲಿದೆ. ರಾಜಧರ್ಮ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಗಟ್ಟಿಗೊಳಿಸಬೇಕು ಅಂತ ನಾವು ಕನಸು ಕಂಡಿತ್ತಂತ ರಾಜೀವ್ ಗಾಂಧಿ ಅವರ ಕನಸೇನಾಯ್ತು? ಇವ್ರದೇ ನಾಯಕ ಸ್ಥಳೀಯ ಸಂಸ್ಥೆಯನ್ನು ಗಟ್ಟಿಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಹೋರಾಟ ಮಾಡಿದಂತ ಅದಕ್ಕೆ ಪುಷ್ಟಿಯನ್ನು ಕೊಟ್ಟಿದ್ದೆ ರಾಜೀವ್ ಗಾಂಧಿ ಅವರು. ಆ ರಾಜೀವ್ ಗಾಂಧಿ ಅವರ ಕನಸನ್ನು ಸಹ ನೀವು ನನಸು ಮಾಡ್ತಾ ಇಲ್ವಲ್ಲ? ಸುಮ್ನೆ ಅವ್ರ ಹೆಸರು ಮತ್ತೆ ಅವ್ರ ಫೋಟೋಗಳನ್ನ ಇಟ್ಕೊಂಡ್ರೆ ಸಾಲದು. ಅವರ ಇಟ್ಟಿರ್ತಕ್ಕಂತಹ ಅವರ ನಿರ್ಧಾರಗಳನ್ನು ಸಹ ನೀವು, ಆದರ್ಶಗಳನ್ನು ಸಹ ನೀವು ಪರಿಪಾಲನೆ ಮಾಡಬೇಕು ಅಂತ ನಾವು ಈ ಮೂಲಕ ಅವರಿಗೆ ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಬರ್ತೀನಿ ಸರ್. ಎಸ್ ಮೇಡಮ್, ಈಗ ಅಕಸ್ಮಾತ್ ಏನಾದ್ರೂ